ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ದಿವಸ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ. ಈ ಡೈಲಿ ಸೇವೆ ಮೂಲಕ ಪ್ರತಿದಿನ ಬಿಡುಗಡೆಯ ವಾಕ್ಯವನ್ನು ಕೇಳ್ತಾರೆ. ನೀವು ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡುತ್ತಿರುವ ಬಿಡುಗಡೆಯನ್ನು, ಅದ್ಭುತಗಳನ್ನು, ಆಶೀರ್ವಾದಗಳನ್ನು ದೇವರು ನಿಮಗೆ ಉಂಟು ಮಾಡ್ತಿದೆ ಎಂಬುದಾಗಿ. ಕಾರಣ ನಾವು ಆರಾಧಿಸುವಂಥ ದೇವರು, ನಾವು ನಂಬಿರುವಂಥ ದೇವರು, ನಮ್ಮಲ್ಲಿ ವಾಸ ಮಾಡ್ತಿರುವ ದೇವರು ಬಿಡುಗಡೆ ನಾಯಕನಾಗಿದ್ದಾನೆ. ಪ್ರೀತಿ ಮಕ್ಕಳೇ, ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯನ ಓದಿ ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಆಸೆಪಡ್ತಿದ್ದೇನೆ. ನೀವು ಸತ್ಯವೇದದಲ್ಲಿ ಯೋಬನು ಬರೆದ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯ, ಜೋಬ್ ಚಾಪ್ಟರ್ 42:10, ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಷ್ಟತೆಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಮೇನ್, ಹಲ್ಲೆಲೂಯ. ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿ, ಈ ತಿಂಗಳು ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ನಾನು ನಿಮಗೆ 2ರಷ್ಟು ನಿಮಗೆ ಒಳ್ಳೆ ಕಾರ್ಯವನ್ನು, ಒಳ್ಳೆ ಆಶೀರ್ವಾದಗಳನ್ನು 2ರಷ್ಟು ಉಂಟು ಮಾಡ್ತೀನಿ ಎಂಬುದಾಗಿ. ಇಲ್ಲಿ ನೋಡಿ, ಯೋಬನು ಕೂಡ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ದೇವರು ಅವನ ಪ್ರಾರ್ಥನೆ ಕೇಳಿ ಅವನ ಜೀವಿತದಲ್ಲಿದ್ದಂಥ ಎಲ್ಲ ದುಷ್ಟತೆಗಳನ್ನು, ಅಂದರೆ ವ್ಯಾಧಿಗಳನ್ನು, ಶೋಧನೆಗಳನ್ನು, ದುಃಖಗಳನ್ನು ನೀಗಿಸಿ ಅವನನ್ನು ದೇವರು 2ರಷ್ಟಾಗಿ ಆಶೀರ್ವದಿಸಿದರು. ಹೌದು ಮಕ್ಕಳೇ, ಒಂದು ವೇಳೆ ಪ್ರಾರ್ಥಿಸುವಂಥ ಮಕ್ಕಳಿಗೆ ಈ ತಿಂಗಳು ದೇವರು ಎಲ್ಲ ಕಾರ್ಯದಲ್ಲಿ 2ರಷ್ಟು ಆಶೀರ್ವಾದ, 2ರಷ್ಟು ಅಭಿಷೇಕ, 2ರಷ್ಟು ಸೌಖ್ಯ, 2ರಷ್ಟು ಸಮಾಧಾನವನ್ನು ಕೊಡಲಿದ ವಾಗ್ದಾನ ಕೊಟ್ಟಿದ್ದಾರೆ. ನೀವು ಒಂದು ವೇಳೆ ಅಯ್ಯೋ, ನಾನು ದೇಶಗೋಸ್ಕರ, ನಾಶವಾಗುತ್ತಿರುವ ಆತ್ಮಗಳಿಗೋಸ್ಕರ ಪೌಳಿಯ ಒಡಲು ನಿಂತು ನಾನು ಪ್ರಾರ್ಥಿಸ್ತೇನೆ, ಆದರೆ ನನ್ನ ಜೀವಿತದಲ್ಲಿ ಅನೇಕ ಶೋಧನೆ, ಅನೇಕ ವೇದನೆ, ಅನೇಕ ವ್ಯಾಧಿ ಬಲವೀನಗಳು ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ. ಇವತ್ತು ಈ ಯೋಬನ ದೇವರು ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ದುಷ್ಟತೆಗಳನ್ನು, ವೇದನೆ, ವ್ಯಾಧಿ, ಕಣ್ಣೀರು, ದುಃಖ, ನಷ್ಟಗಳನ್ನು ಹೋಗಲಾಡಿಸಿ ಈ ತಿಂಗಳು ನಿಮಗೆ 2ರಷ್ಟಾಗಿ ಆಶೀರ್ವದಿಸ್ತಾರೆ. ಕಾರಣ ನೀವು ಮತ್ತೊಬ್ಬರಿಗಾಗಿ, ದೇಶಕ್ಕಾಗಿ, ನಾಶವಾಗುತ್ತಿರುವ ಆತ್ಮಗಳಿಗಾಗಿ ಪ್ರಾರ್ಥಿಸುವ ಮಕ್ಕಳಿಗೆ ದೇವರು 2ರಷ್ಟು ಆಶೀರ್ವಾದ ಕೊಟ್ಟು ನಿಮ್ಮನ್ನು ಹೆಚ್ಚಿಸಿದ್ದಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಒಪ್ಪಿಸಿಕೊಡ್ತೀರಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಕರ್ತನೆ, ಈ ಡೈಲಿ ಸೇವೆ ಮೂಲಕ ನಿಮ್ಮ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ಒಬ್ಬೊಬ್ಬರ ಜೀವನದಲ್ಲಿರುವಂಥ ಎಲ್ಲ ದುಷ್ಟತೆಗಳನ್ನು, ವೇದನೆ, ದುಃಖ, ವ್ಯಾಧಿ, ಕಣ್ಣೀರುಗಳನ್ನು ಹೋಗಲಾಡಿಸಿ ಅಪ್ಪ, ಈ ವಾಕ್ಯವನ್ನು ಕೇಳಿ ನಂಬುತ್ತಿರುವಂಥ ಒಂದೊಂದು ದೇವರ ಮಕ್ಕಳನ್ನು 2ರಷ್ಟು ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಪ್ಪ. ಕರ್ತನೇ, ಈ ತಿಂಗಳು ನೀನು ವಾಗ್ದಾನ ಕೊಟ್ಟಿದ್ದೀಯಾ ರಾಜ, ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನೀನು ನಂಬಿಕಸ್ಥನಾಗಿದ್ದೀಯಾ, ನೀತಿವಂತನಾಗಿದ್ದೀಯಾ, ಸತ್ಯವಂತನಾಗಿದ್ದೀಯಪ್ಪ. ಇದು ಈ ವಾಕ್ಯವನ್ನು ಕೇಳ್ತಿರುವ ಒಬ್ಬೊಬ್ಬರ ಜೀವನದಲ್ಲಿರುವಂಥ ಎಲ್ಲ ವೇದನೆ, ಶೋಧನೆ, ವ್ಯಾಧಿಗಳು, ಬೆಳವಣಿಗೆಗಳು ನೀಗಲ್ಪಟ್ಟು 2ರಷ್ಟು ಆಶೀರ್ವಾದ ಉಂಟಾಗಲಿ ಕರ್ತನೇ. ಆ ರೀತಿ ಮಾಡಿದ್ದಕ್ಕೆ ಸ್ತೋತ್ರ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.